ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ನಡೀತಾ ಇದೆಯಾ? ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 3-4 ತಿಂಗಳಿಂದ ನಿಫ್ಟಿ ಸತತವಾಗಿ ಮೇಲಕ್ಕೆ ಹೋಗ್ತಾ ಇದೆ. 13% ಅಪ್ರಿಸಿಯೇಷನ್ ಏಪ್ರಿಲ್ ಜೂನ್ 2023 ಅವಧಿಯಲ್ಲಿ. ಅದರೊಟ್ಟಿಗೆನೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ ಅವುಗಳು ಕೂಡ ಅಂದಾಜು 26% ಮೇಲಕ್ಕೆ ಹೋಗಿದೆ. ಆವರೇಜ್ ಅಡ್ವಾನ್ಸ್ ಟು ಡಿಕ್ಲೈನ್ ರೇಷಿಯೋ ಅದನ್ನು ನಾವು ತಗೊಳ್ತೇವೆ ಯಾವಾಗ ಅಂತಂದ್ರೆ ಷೇರುಗಳು ಮೇಲಕ್ಕೆ ಹೋಗುವಾಗ ಮತ್ತು ಕೆಳಕ್ಕೆ ಹೋಗುವಾಗ. ರೀಚ್ಡ್ 4 ಮಂತ್ ಲೋ ಇನ್ ಜುಲೈ. ನಿಮ್ಮ ಮುಂದೆ ಸದ್ಯಕ್ಕೆ ನಿಫ್ಟಿ 50 ಗ್ರಾಫ್ ಅಲ್ಲಿಟ್ಟಿದ್ದೇನೆ. ಕಳೆದ 4 ತಿಂಗಳಲ್ಲಿ 13% ಮೇಲಕ್ಕೆ ಹೋಗಿದೆ. 17,360ರಿಂದ 19,646ರವರೆಗೆ. ಈಗ ನಿಮಗೆ ಇನ್ನೊಂದು ಅಂಕಿ ಅಂಶ ಕೊಡ್ತಾ ಇದ್ದೇನೆ. ಏಪ್ರಿಲ್ 2023ರಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1.41, ಮೇ 2023ಯಲ್ಲಿ 1.08, ಜೂನಲ್ಲಿ 1.14, ಜುಲೈಯಲ್ಲಿ 1.05. ಅಂದರೆ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಕೆಳಗೆ ಬೀಳ್ತಾ ಇದೆ. ಇದು ಒಂದು ಸೈನ್ ಮಾರುಕಟ್ಟೆಯಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇದೆ. ಯಾಕಂದ್ರೆ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ ಅಥವಾ ಬೇರೆ ಕಾರಣಗಳಿಂದ ಜನ ಷೇರುಗಳನ್ನು ಮಾರಿಕೊಳ್ತಾ ಇದ್ದಾರೆ. ಕಳೆದ 4 ತಿಂಗಳುಗಳಿಂದ ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗ್ತಾ ಇದೆ. ಅದರಿಂದಾಗಿ ಒಂದು ಸ್ಮಾಲ್ ಕರೆಕ್ಷನ್ ಬಂದ್ರೆ ಎಲ್ಲರಿಗೂ ಒಳ್ಳೆಯದು, ಸ್ಪೆಷಲಿ ದೀರ್ಘಕಾಲಿಕ ಹೂಡಿಕೆದಾರರಿಗೆ. ಆದರೆ ಈ ಕರೆಕ್ಷನ್ ಅನ್ನುವಂಥದ್ದು 2 ತರ. ಒಂದು ಪ್ರೈಸ್ ಕರೆಕ್ಷನ್, ಇನ್ನೊಂದು ಟೈಮ್ ಕರೆಕ್ಷನ್. ಈಗ ಪ್ರೈಸ್ ಕರೆಕ್ಷನ್ ಆಗದೇ ಇದ್ರೂ ಕೂಡ ಟೈಮ್ ಕರೆಕ್ಷನ್ ಆಗುತ್ತೆ ಅಂತಂದ್ರೆ ಒಂದು ನ್ಯಾರೋ ಬ್ಯಾಂಡ್ ನಲ್ಲಿ ಇನ್ನೂ ಹಲವು ಸಮಯ ಇದೇ ನಿಫ್ಟಿ ಮೂವ್ ಮಾಡ್ತಾ ಇದ್ರೆ ಅಲ್ಲಿಗೆ ಟೈಮ್ ಕರೆಕ್ಷನ್ ಆದಾಗಾಯಿತು. ಅನಲಿಸ್ಟ್ಗಳ ಪ್ರಕಾರ ಸದ್ಯದ ಮಟ್ಟಿಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನ ವ್ಯಾಲ್ಯೂಯೇಷನ್ ಒಂದು 10% ಪ್ರೀಮಿಯಂ ಮೇಲ್ಗಡೆ ಇದೆ ಲಾಂಗ್ ಟರ್ಮ್ ಆವರೇಜ್ಗಿಂತ. ಆದ್ದರಿಂದ ಮಾರುಕಟ್ಟೆ ಚೀಪ್ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ, ತುಂಬಾ ಕಾಸ್ಟ್ಲಿ ಆಗಿದೆ ಅಂತಲೂ ಹೇಳಕ್ ಬರಲ್ಲ. ಒಂದು ತರದ ವ್ಯಾಲ್ಯೂಯೇಷನ್ ಇಂಟ್ರೆಸ್ಟಿಂಗ್ ಪೊಸಿಷನ್ ಇದೆ. ತಜ್ಞರ ಅಭಿಪ್ರಾಯ ತಗೊಂಡ್ರೆ ಶಾರ್ಟ್ ಟರ್ಮ್ ಅಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ಒಂದಷ್ಟು ವೈಪರೀತ್ಯ ಅಥವಾ ವಾಲಟಾಲಿಟಿ ಇರ್ಬೋದು. ಮತ್ತೆ ಸೈಜಬಲ್ ನಂಬರ್ ಆಫ್ ಹೂಡಿಕೆದಾರರು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಮಾಡುವಂತ ಚಾನ್ಸ್ ಇದೆ. ಯಾಕಂದ್ರೆ ಹಲವಾರು ಷೇರುಗಳಲ್ಲಿ ಬಹಳಷ್ಟು ಅಪ್ರಿಸಿಯೇಷನ್ ಆಗಿದೆ ಕಳೆದ 3-4 ತಿಂಗಳಲ್ಲಿ. ಇದೇ ಸಮಯದಲ್ಲಿ ಇನ್ನೊಂದು ಅಂಕಿ ಅಂಶ ಏನ್ ಹೇಳುತ್ತೆ ಅಂತಂದ್ರೆ ಸುಮಾರು ಜನ ಇನ್ವೆಸ್ಟರ್ಸ್ ಕೈಯಲ್ಲಿ ದುಡ್ಡು ಇಟ್ಕೊಂಡು ಕಾಯ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆಗಲಿ, ಮೊನ್ನೆ ಬಂದ ರ್ಯಾಲಿಯಲ್ಲಿ ಹಣವನ್ನು ಹಾಕ್ಲಿಕ್ಕಾಗಲಿಲ್ಲ ಅಥವಾ ಈಗಾಗಲೇ ಮಾರಿಕೊಂಡಾಗಿದೆ, ಈ ರ್ಯಾಲಿಯಲ್ಲಿ ಬಂದ ಪ್ರಾಫಿಟ್ ನನ್ನ ಕೈಯಲ್ಲಿದೆ, ಇತ್ಯಾದಿ ಇತ್ಯಾದಿ. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಏನಾದರೂ ಕರೆಕ್ಷನ್ ಆದ್ರೆ ನಮಗನ್ಸೋದು ಏನು ಅಂತಂದ್ರೆ FIIಗಳು ಸೇಲ್ ಮಾಡ್ತಾ ಇದ್ದ ಹಾಗೆ DIIಗಳು ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಅದನ್ನ ಖರೀದಿ ಮಾಡ್ತಾರೆ. ಅದರಿಂದ ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲಿ ಕೆಳಗೆ ಬೀಳಲಿಕ್ಕಿಲ್ಲ. ಅದಲ್ಲದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಂಡಿಯಾ ವಿಕ್ಸ್ ಅನ್ನುವಂತ ಒಂದು ಸೂಚ್ಯಾಂಕ ಸದ್ಯಕ್ಕೆ 10.13 ಲೋ ಲೆವೆಲ್ ಅಲ್ಲಿದೆ. ಅಂದ್ರೆ ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲಿ ಬೀಳಲ್ಲ ಅಂತೇಳಿ ಈ ಸೂಚ್ಯಾಂಕ ತಿಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಫ್ಟಿ 20,000 ಲೆವೆಲ್ ಅಲ್ಲಿ ಟ್ರೇಡ್ ಆಗುತ್ತಾ ಇಲ್ಲ ಇನ್ನೂ ಸ್ವಲ್ಪ ಕೆಳಗಿರುತ್ತಾ? ಅದಕ್ಕೆ ಕಾರಣ ಮುಂದಿನ ದಿನಗಳಲ್ಲಿ ಆಗುವಂತಹ ನ್ಯೂಸ್ ಮತ್ತು ರಿಪೋರ್ಟ್ಗಳು ಮತ್ತು ಕಂಪನಿಯ ಫಂಡಮೆಂಟಲ್ಸ್ ಇತ್ಯಾದಿ ಇತ್ಯಾದಿ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬಹಳ ಜನ ಹೂಡಿಕೆದಾರರಂತೆ ನೀವು ಕೂಡ ಕೈಯಲ್ಲಿ ಒಂದಷ್ಟು ಹಣ ಇಟ್ಕೊಂಡು ಕಾಯ್ತಾ ಇದ್ದೀರಾ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆಗಲಿ ಅಂತ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.